ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಬನ್ನಿರಿ. ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಒಂದು ಅಧ್ಯಾಯ ಯಾವುದಂತ ಹೇಳಿದರೆ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 62ನೇ ಅಧ್ಯಾಯ, ಚಾಪ್ಟರ್ 62. ಕೀರ್ತನೆ 62ನೇ ಅಧ್ಯಾಯ ಕೀರ್ತನೆಗಳಲ್ಲಿರುವಂಥ ಬೇರೆ 4 ಅಧ್ಯಾಯಗಳಂತೆ ಇರುವಂಥದ್ದಾಗಿದೆ. ಕೀರ್ತನೆ 62 ಕೀರ್ತನೆ 49ನೇ ಅಧ್ಯಾಯದ ಹಾಗಿದೆ. ಕೀರ್ತನೆ 62 ಕೀರ್ತನೆ 73ನೇ ಅಧ್ಯಾಯಕ್ಕೆ ಹೋಲಿಕೆ ಮಾಡಬಹುದು. ಕೀರ್ತನೆ 62 ಕೀರ್ತನೆ 39ನೇ ಕೀರ್ತನೆಗೆ ಹೋಲಿಕೆ ಮಾಡಬಹುದು. ಕೀರ್ತನೆ 62 ಕೀರ್ತನೆ 77ನೇ ಅಧ್ಯಾಯಕ್ಕೆ ಹೋಲಿಕೆ ಮಾಡಬಹುದು. ಆ ರೀತಿಯಾಗಿರುವಂಥ ಒಂದು ವಿಷಯ ಅಂದರೆ 4 ಕೀರ್ತನೆಗಳಲ್ಲಿರುವಂಥ ವಿಷಯ ಈ ಒಂದು ಕೀರ್ತನೆಯಲ್ಲಿ ಅಡಕವಾಗಿದೆ. ಅದು 4 ಯಾವ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಸಾರಿ ಹೇಳ್ತೇನೆ. ಕೀರ್ತನೆ 39, ಕೀರ್ತನೆ 49, ಕೀರ್ತನೆ 73, ಕೀರ್ತನೆ 77. ಈ 4 ಕೀರ್ತನೆಗಳು 62ನೇ ಕೀರ್ತನೆಯ ಉಪಾದಿಯಲ್ಲಿ ಇರುವಂಥದ್ದು. ಅದನ್ನು ಸ್ವಲ್ಪ ಮಟ್ಟಿಗೆ ಈ ತಲೆ ಬರಹದಲ್ಲಿನೇ ಬರೆಯಲಾಗಿದೆ. 49ನೇ ಕೀರ್ತನೆ ನೀವು ನೋಡುವುದಾದರೆ ಅಲ್ಲಿ 73ನೇ ಕೀರ್ತನೆಯ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಆದ ಕಾರಣ ಕೆಲವು ವಿಷಯಗಳು ಹೋಲಿಕೆಯಾಗಿದೆ. ಒಬ್ಬ ಗ್ರಂಥಕರ್ತನು ಅಂದರೆ ಪವಿತ್ರಾತ್ಮನು ಬರೆದಿದ್ದರಿಂದ ಇಂಥ ಒಂದು ಹೋಲಿಕೆ ಇರುವಂಥದ್ದು ನಿರೀಕ್ಷಿತವಾದದ್ದೇ. ಸರಿ, ಕೀರ್ತನೆ 62 ದಾವೀದನು ಬರೆದಂಥ ಒಂದು ಕೀರ್ತನೆ. ಮತ್ತು ಈ ಕೀರ್ತನೆ ದಾವೀದನ ಶೈಲಿ ಯಥಾ ಪ್ರಕಾರವಾಗಿ ಇರುವಂಥ ದೇವರನ್ನು ಫೋಕಸ್ ಮಾಡಿದಂಥ, ಹೌದು, ತನ್ನ ಸಮಸ್ಯೆಗಳಿದೆ, ತನ್ನ ದುಃಖ ಇದೆ, ತನ್ನ ನಿರಾಶೆ ಇದೆ, ತನ್ನ ಸೋಲಿದೆ, ಅಥವಾ ತನ್ನ ಹಿಂಸೆ, ತನ್ನ ನೋವು, ತನ್ನ ಕಷ್ಟ, ತನಗಾದಂಥ ಅವಮಾನ, ನಿಂದೆ, ಇವುಗಳನ್ನೆಲ್ಲ ದಾವೀದನು ಹೊರತಾ ಇರುವಂಥ ವೇಳೆಯಲ್ಲಿ ದೇವರು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆದ ಕಾರಣ ಕೀರ್ತನೆ 62 ಓದಿಕೊಳ್ಳೋದಕ್ಕೆ ಮುಂಚಿತವಾಗಿ ನನಗೆ ನೆನಪಾಗುವಂಥ ಒಂದು ವಾಕ್ಯ ಯಾವುದಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟದ್ದು. ಕೀರ್ತನೆ 119ರಲ್ಲಿ ಒಂದು ವಾಕ್ಯ ಇದೆ. ಅದು ದಾವೀದನ ಒಂದು ಅನುಭವಕ್ಕೆ ಹೋಲುವಂಥ ಒಂದು ವಚನ, ಅದು ವಾಕ್ಯ, ಅದನ್ನು ನಾವು ಈಗ ನೋಡಿಕೊಳ್ಳೋಣ. ಕೀರ್ತನೆ 119ನೇ ಅಧ್ಯಾಯ 67ನೇ ವಚನದಲ್ಲಿ ಹೀಗಿದೆ: ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು. ಕಷ್ಟಾನುಭವ ಬರೋದಕ್ಕೆ ಮುಂಚೆ ಅವನ ಒಂದು ಅನುಭವ ಏನಾಗಿತ್ತು? ತಪ್ಪಿ ಹೋಗುತ್ತಿದ್ದೇನು. ಈಗಲಾದರೂ ಅಂತ ಹೇಳಿದ್ರೆ ಕಷ್ಟ ಬಂದಾಗ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಹಾಗಾದರೆ ಕನ್ಕ್ಲೂಷನ್ ಏನು ಪಾಠ ಇದರಲ್ಲಿ? ಏನು ನೀತಿಯ ಪಾಠ, ಏನು ನೈತಿಕತ್ವ ಇದರಲ್ಲಿದೆ ಎಂಬುದಾಗಿ ನೋಡುವಾಗ 71ನೇ ವಚನದಲ್ಲಿ ಕೀರ್ತನೆ 119 ಸಾಮ್ 119 ವರ್ಸ್ 71, 71ನೇ ವಚನ: ಕಷ್ಟಾನುಭವವು ಹಿತಕರವಾಯಿತು. ಯಾಕೆ? ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಒಳ್ಳೆಯದಾಯಿತು ಎಂಬುದಾಗಿ ಹೇಳ್ತಾರೆ. ಅಂದರೆ ರೋಮ 8:28 ದಾವೀದನಿಗೆ ಗೊತ್ತಿರಲಿಲ್ಲ. ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ದೇವರನ್ನು ಪ್ರೀತಿಸುವಂಥವರಿಗೆ, ದೇವರಿಂದ ಕರೆಯಲ್ಪಟ್ಟವರಿಗೆ ಎಂಬಂಥ ಮಾತು ಅವನಿಗೆ ಗೊತ್ತಿಲ್ಲದಿದ್ದರೂ ಕೂಡ ಅಂಥ ಆತ್ಮ
ದೇವರ ಆತ್ಮನು ಅಂಥ ಆತ್ಮ ದಾವೀದನಲ್ಲಿ ಪ್ರಿಯನಲ್ಲಿ ಇಟ್ಟಿರುವಂಥದ್ದು ಆಶ್ಚರ್ಯ ಏನಿಲ್ಲ. ಕೀರ್ತನೆ 62ನೇ ಅಧ್ಯಾಯದ 1ನೇ ವಚನದಲ್ಲಿ ನನ್ನ ಮನಸ್ಸು ದೇವರನ್ನೇ ನಂಬಿ, ಈ ದೀರ್ಘ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಅದು ಇಂಗ್ಲೀಷ್ನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಒಂದೆರಡು ಪದಗಳನ್ನು ಹಾಕಬೇಕಾಗ್ತದೆ. ಓನ್ಲಿ ಗಾಡ್, ದೇವರಲ್ಲಿ ಮಾತ್ರ ಆ ರೀತಿಯಾಗಿ. ಆದರೆ ಒಂದೇ ಪದದಲ್ಲಿ ಕನ್ನಡದಲ್ಲಿ ಬಂದಿದೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಈ ಮಾತು ದಾವೀದನು ಒಂದು ಕನಿಷ್ಠ 3 ಸಾರಿ ಆದರೂ ಇಲ್ಲಿ ಉಪಯೋಗಿಸುವಂಥದ್ದನ್ನು ನಾವು 1ನೇ ವಚನದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ, ದೇವರನ್ನೇ ಅಂತ ಹೇಳಿದ ಮೇಲೆ ನನ್ನ ರಕ್ಷಣೆಯು ಆತನಿಂದಲೇ, ಮತ್ತೆ ದೀರ್ಘ. 2ನೇ ವಚನದಲ್ಲಿ ಆತನೇ, ಆತನೂ ಅಲ್ಲ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ಹಾಗಾದರೆ ಗಾಡ್ ಫೋಕಸ್ಡ್ ಪ್ರೇಯರ್, ದೇವರನ್ನು ಕೇಂದ್ರಿತವಾದಂಥ ಒಂದು ಪ್ರಾರ್ಥನೆ ದಾವೀದನಲ್ಲಿ ಮಾಡೋದಕ್ಕೆ ಮುಂಚಿತವಾಗಿ ಗಾಡ್ ಫೋಕಸ್ಡ್ ಲೈಫ್, ದೇವರನ್ನೇ ಕೇಂದ್ರಿತವಾದಂಥ ಒಂದು ಜೀವನ ದಾವೀದನಿಗಿತ್ತು. ಈ ಒಂದು ಕಾರಣದಿಂದಲೇ ಆ ಒಂದು ಮಹಾಬಲಿಷ್ಠನಾದಂಥ ಗೊಲ್ಯಾತನನ್ನು ಭಾಳ ಲೈಟಾಗಿ ಹಗುರವಾಗಿ ಕೊಂದು ಹಾಕಿಬಿಟ್ಟ. ಅಥವಾ ಈ ರೀತಿಯಾಗಿ ಹೇಳ್ಬೋದು, ಗೊಲ್ಯಾತನ ಮೇಲೆ ದಾವೀದನಿಗೆ ಜಯ ಸಿಕ್ಕಿದ್ದಕ್ಕೆ ಕಾರಣ ದಾವೀದನು ತನ್ನ ದೇವರನ್ನು ಬಲ್ಲವನಾಗಿದ್ದನು. ಯಾರ ಹತ್ರ ಆದರೂ ಆ ದಿವಸಗಳಲ್ಲಿ ಅಥವಾ ಈ ದಿವಸಗಳಲ್ಲಿ ಕೂಡ ಯುದ್ಧಕ್ಕೆ ಹೋಗಬೇಕಾದ್ರೆ ವೈರಿ ಹತ್ರ ಗನ್ ಇದ್ದರೆ ನಾವು ಗನ್ ಇಟ್ಕೊಂಡಿರಬೇಕು. ವೈರಿ ಹತ್ರ ಬಿಲ್ಲು ಬಾಣವಾಗಿ ಇದ್ದರೆ ನಮ್ಮ ಒಂದು ಶಸ್ತ್ರಗಳು ಕೂಡ, ಆಯುಧಗಳು ಕೂಡ ಹಾಗೇ ಇರಬೇಕು. ವೈರಿ ಯಾವ ರೀತಿಯಾಗಿ ಆಯುಧಗಳನ್ನು ಯುದ್ಧಕ್ಕೆ ಉಪಯೋಗ ಮಾಡ್ತಾನೆ, ಆ ರೀತಿಯಾಗಿ ನಾವು ಕೂಡ ಎಂಬಂಥದ್ದು ಸಾಮಾನ್ಯ. ಆದರೆ ದಾವೀದನ ಫಿಲಾಸಫಿ, ದಾವೀದನ ಒಂದು ತತ್ವ ಬೇರೆ ಆಗಿತ್ತು. ಹೌದು, ಈಟಿ, ಬರ್ಜಿ, ಗುರಾಣಿ ಇವೆಲ್ಲ ತಕ್ಕೊಂಡು, ಶಿರಸ್ತ್ರಾಣ ಎಲ್ಲ ತಕ್ಕೊಂಡು ದಾವೀದನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಂಥ ಗೊಲ್ಯಾತನು, ಅವನ ಮುಂದೆ ದಾವೀದನು ಇದ್ಯಾವುದು ತಗೊಂಡೋಗಿಲ್ಲ. ಇವನ ಒಂದು ಆಯುಧನೇ ಭಾಳ ಸಾಮಾನ್ಯವಾದದ್ದಾಗಿತ್ತು, ಒಂದು ಕವಣೆ. ಹೌದು, ಕಾರಣ ಏನಂತ ಹೇಳಿದ್ರೆ, ದಾವೀದನಿಗೆ ಆ ಆಯುಧಗಳಲ್ಲಿ ಅಲ್ಲ, ಇನ್ನು ಹೇಳಬೇಕಾದ್ರೆ ಸೌಲನ ಆಯುಧ ಧರಿಸ್ಕೊ ಅಂತ ಹೇಳ್ದ, ಆದರೆ ದಾವೀದನ ಹಾಕ್ಕೊಳ್ಳಿಲ್ಲ ಅದನ್ನು. ಯಾಕಂದರೆ ದಾವೀದನಿಗೆ ಗೊತ್ತಿತ್ತು, ಜಯ ಕೊಡೋದು ತನ್ನ ದೇವರು. ಇಟ್ಸ್ ಇಸ್ ಗಾಡ್ ಹೂ ಇಸ್ ಗೋಯಿಂಗ್ ಟು ಗಿವ್ ಹಿಮ್ ದ ವಿಕ್ಟರಿ. ದೇವರೇ ಜಯ ಕೊಡುವಂಥದ್ದು ನನಗಂತ ಗೊತ್ತಿದ್ದರಿಂದ ನನಗೆ ಆ ಒಂದು ಉಪಕರಣ, ಆಯುಧ ಬೇಕಾಗಿಲ್ಲ. ನನಗೆ ಭಾಳ ಸಿಂಪಲ್ಲಾಗಿ ಸರಳವಾಗಿರುವಂಥದ್ದನ್ನು ತಗೊಂಡು ಹೋಗ್ತೀನಿ. ಆದ ಕಾರಣ ಇವನು ವೈರಿನೇ ಭಾಳ ಕೋಪ ಮಾಡಿಕೊಂಡು ಒಂದು ವ್ಯಂಗ್ಯವಾಗಿ ಹೇಳ್ತಾನೆ, ಏನು ನಾಯಿ ಅಂದ್ಕೊಂಡಿದ್ಯಾ ನನ್ನ, ಏನು ಅಂಥದ್ದು ಕವಣೆ ಕಲ್ಲು ಎಲ್ಲ ತಗೊಂಡು ಬರ್ತಾ ಇದೆಯಲ್ಲ ಎಂಬುದಾಗಿ. ಸರಿ, ಅದಕ್ಕೆ ಕಾರಣ ಏನಂತ ಹೇಳಿದರೆ ಇಲ್ಲೇ ನಾವು ನೋಡ್ತೀವಿ, 1ನೇ 2ನೇ ವಚನ, ದೇವರನ್ನೇ, ಆತನಿಂದಲೇ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವೂ ಆಗಿದ್ದಾನೆ. ಇಲ್ಲಿ 1ನೇ ಮತ್ತು 2ನೇ ವಚನದಲ್ಲಿನೇ ಕ್ರಿಸ್ತನ ಒಂದು ಚಿತ್ರ ನಾವು ನೋಡ್ತೇವ್ರಿ. ನನ್ನ ರಕ್ಷಣೆಯು, ರಕ್ಷಣೆ. 2ನೇ ವಚನ, ರಕ್ಷಕನು. ಲೂಕ 2:10 ಈ ಹೊತ್ತು ನಿಮಗೋಸ್ಕರವಾಗಿ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ದಾವೀದನ ರಕ್ಷಕನಂತ ಕರೆದಾತನು ಇಲ್ಲಿ ಹುಟ್ಟಿದ್ದಾನೆ. ಸರಿ, ದೇವರೇ ನಮಗೆ ಶರಣನು, ದೇವರೇ ನಮಗೆ ರಕ್ಷಕನು.
ದೇವರೇ ನಮಗೆ ದುರ್ಗವು ಆಗಿದ್ರೆ ನಮ್ಮ ಜೀವನ ಹೇಗಿರಬೇಕು ಅದನ್ನು ದಾವೀದನು ಹೇಳ್ತಾನೆ ರೀ 2ನೇ ವಚನದ ಕೊನೆ ಭಾಗದಲ್ಲಿ. ನಾನು ಕದಲಿದರು ಬೀಳೆನು. ನಾನು ಕದಲಿದರು ಬೀಳೆನು. ಹೌದು, ಸ್ವಲ್ಪ ವೈರಿ ಏನಾದರೂ ಎಸೆದರೆ ನಾನು ತಪ್ಪಿಸ್ಕೊಳ್ಳಿ ಕದಲಬಹುದು, ಆದರೆ ಬೀಳಲ್ಲ. ನಾನು ಬೀಳಲ್ಲ. ಐ ವಿಲ್ ನಾಟ್ ಫಾಲ್. ಎಂಥ ಒಂದು ಭರವಸೆ ದಾವೀದನಿಗಿತ್ತು ನೋಡ್ರಿ. ಆನಂತರ ಈಗ ಅವನು ಫೋಕಸ್ ದೇವರ ವಿಷಯದಲ್ಲಿ ಒಂದು ಮಾತು ಹೇಳಿಬಿಟ್ಟು, ಸಾಕ್ಷಿ ಹೇಳಿಬಿಟ್ಟು, ದೇವರನ್ನೇ ನಾನು ನಂಬಿ ಶಾಂತವಾಗಿರುವುದು. ಮನಸ್ಸು ಯಾವಾಗ ಶಾಂತವಾಗಿರ್ತದೆ ಅಂದರೆ ದೇವರನ್ನು ಪ್ಲಸ್ ಬೇರೆದನ್ನು ನಂಬುವಾಗಲ್ಲ, ದೇವರನ್ನೇ ನಂಬಿದಾಗ ನಮ್ಮ ಮನಸ್ಸು ಶಾಂತವಾಗಿರ್ತದೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ, ಶಾಂತವಾಗಿರುವಂಥ ಅನುಭವ ಅದನ್ನು ಕೊಡ್ತೇನೆ ಎಂಬುದಾಗಿ ನಮ್ಮ ಕರ್ತನು ಹೇಳಿದ್ದಾನೆ. 4ನೇ ವಚನ, ಕೀರ್ತನೆ 62 4ನೇ ವಚನದಲ್ಲಿ, ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ಉನ್ನತ ಸ್ಥಾನದಿಂದ ದೊಬ್ಬುವುದಂದ ತಕ್ಷಣ ನನಗೆ ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಉನ್ನತ ಒಂದು ಸ್ಥಳದಿಂದ ದೊಬ್ಬುವುದಕ್ಕೆ ಪ್ರಯತ್ನ ಮಾಡಿದಂಥ ಒಂದು ದೃಶ್ಯವನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. 4ನೇ ಅಧ್ಯಾಯದ 28-29ನೇ ವಚನ ಲೂಕನ್ ಸುವಾರ್ತೆ. ಲುಕ್ಸ್ ಗಾಸ್ಪಲ್ ಚಾಪ್ಟರ್ 4 ವರ್ಸ್ 28 and 29. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ, ಅಂದರೆ ಯೇಸು ಕರ್ತನ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಯೇಸುವನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕಂತಿದ್ದರು. ಹೌದು, ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ ಎಂಬಂಥ ಕೀರ್ತನೆ 62:4 ಓದುವಾಗ ಲೂಕ 4:29 ನನಗೆ ನೆನಪಿಗೆ ಬಂತು. ಆದರೂ ಕೂಡ ಯಾವ ರೀತಿಯಾಗಿ ಯೇಸು ಕರ್ತನನ್ನು ದೇವರು ಕಾಪಾಡಿದನು ಅಂದರೆ ಉನ್ನತವಾದಂಥ ಆ ಸ್ಥಳದಿಂದ ದೊಬ್ಬಲ್ಪಡದಂತೆ ಕಾದಂಥ ದೇವರು, ಕಾಯಿದ ದೇವರು, ಕಾಪಾಡಿದ ದೇವರು ದಾವೀದನನ್ನು ಕೂಡ ಹಾಗೆ ಕಾಪಾಡಿದನು. ನಮ್ಮನ್ನು ಕೂಡ ಹಾಗೆ ಕಾಪಾಡಲು ಶಕ್ತನಾಗಿದ್ದಾನೆ. 5ನೇ ವಚನ, ಕೀರ್ತನೆ 62:5. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಮೊದಲನೇ ವಚನದಲ್ಲಿ ಒಂದು ಹೇಳಿಕೆ ಕೊಡ್ತಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದಂತ ನಮಗೆ ಹೇಳ್ತಿದ್ದಾನೆ. ಆದರೆ ಈಗ ಮನಸ್ಸಿಗೆ ದಾವೀದನು ಹೇಳ್ತಿದ್ದಾನೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಭಾಳ ಒಳ್ಳೆಯ ಒಂದು ಪ್ರಾರ್ಥನೆ ನಾವು ಮಾಡಲಿಕ್ಕೆ. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲುವುದಿಲ್ಲ. ಮೊದಲು ಹೇಳಿದ ಮೊದಲನೇ ವಚನದಲ್ಲಿ ನಾನು ಕದಲಿದರೂ ಬೀಳೇನು. ಸ್ವಲ್ಪ ಕದಲ್ತೀನಿ, ಆದರೆ ಬೀಳಲ್ಲ. ಆದರೆ 5ನೇ ವಚನದಲ್ಲಿ ನಾನು ಕದಲೋದಿಲ್ಲ, ಬೀಳೋದಿಲ್ಲ ಅನ್ನುವಂಥದ್ದಕ್ಕೆ ಪ್ರಶ್ನೆಯೇ ಇಲ್ಲ. ಅದು ಬರಲ್ಲ. ಡನ್, ಮುಗೀತು. ನಾನು ಕದಲುವುದಿಲ್ಲ. ಈಗಾಗಲೇ ಒಂದು ಸಾರಿ ದಾವೀದನು ಈ ರೀತಿಯಾಗಿ ಇಂಥ ಒಂದು ಮಾತನ್ನು ಕೀರ್ತನೆ 16ರಲ್ಲಿ ಉಪಯೋಗಿಸಿದ್ದನ್ನು ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ನೋಡೋಣ, ಕೀರ್ತನೆ 16ರಲ್ಲಿ ಇಂಥ ಒಂದು ಮಾತನ್ನು ದಾವೀದನು ಉಪಯೋಗಿಸುವಂಥದ್ದನ್ನು ಕೊನೆಯಲ್ಲಿ 16ನೇ ಅಧ್ಯಾಯ 8ನೇ ವಚನದಲ್ಲಿ 2ನೇ ಭಾಗ. ಆತನು ನನ್ನ ಬಲಗಡೆಯಲ್ಲಿ, ಕೀರ್ತನೆ 16:8, Psalm 16:8. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ, ದೇವರ ಸಾನ್ನಿಧ್ಯ ನನಗಿರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ.
ದಾವೀದನು. ಹಾಗಾದರೆ 3 ವಿಷಯಗಳು ಈ ಕದಲೋದರ ಬಗ್ಗೆ ನಾವು ನೋಡುವಾಗ, ಕೀರ್ತನೆ 62:1 ಕದಲಿದರೂ ಬೀಳೋದಿಲ್ಲ, ಕೀರ್ತನೆ 62 ಮತ್ತು 6ನೇ ವಚನ ನಾನು ಕದಲುವುದಿಲ್ಲ, ಕದಲಿದರೂ ಬೀಳೋದಿಲ್ಲ. ಫಸ್ಟು. 2ನೇದು ಕದಲುವುದೇ ಇಲ್ಲ, ಕದಲುವುದಿಲ್ಲ. ಆದರೆ ಕೀರ್ತನೆ 16:8 ನಾನು ಎಂದಿಗೂ ಕದಲುವುದಿಲ್ಲ. ಭವಿಷ್ಯ ಕೂಡ ಪ್ರೊಫೆಟಿಕ್, ಪ್ರವಾದನೀಯವಾಗಿ ಮಾತಾಡ್ತೇನೆ. ಆ ರೀತಿಯಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಆ ರೀತಿಯಾಗಿ ಇಲ್ಲ, ಏನು ಮಾಡಲಿ, ಸಮಸ್ಯೆಗಳು ಬರ್ತದೆ, ಆದ ಕಾರಣ ನಾವು ಬೀಳ್ತಾ ಇರ್ಬೇಕು, ಹೇಳ್ತಾ ಇರಬೇಕಂತ ನಾವು ಅರಿಕೆ ಮಾಡ್ತಾಯಿದ್ರೆ ಬೀಳ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಇಲ್ಲ, ದಾವೀದನ್ನು ನೋಡ್ರಿ, ಎಂಥ ಒಂದು ನಿರೀಕ್ಷೆ, ಎಂಥ ಒಂದು ನಂಬಿಕೆ, ಎಂಥ ಒಂದು ನಂಬಿ ಶಾಂತನಾಗಿರುವಂಥದ್ದು, ಎಂಥ ಒಂದು ದೇವರನ್ನು ಶರಣನಾಗಿ ಮಾಡಿಕೊಂಡು, ರಕ್ಷಕನಾಗಿ ಮಾಡಿಕೊಂಡು, ದುರ್ಗವಾಗಿ ಮಾಡಿಕೊಂಡು, ದೇವರು ನನ್ನ ಬಲಗಡೆ ಇದ್ದಾನೆ, ಆದ ಕಾರಣ ನಾನು ಎಂದಿಗೂ ಕದಲುವುದಿಲ್ಲ ಎಂಬಂಥ ಮಾತನ್ನು ಹೇಳ್ತಾ ಇದ್ದಾನೆ. 7ನೇ ವಚನ ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ರಕ್ಷಣೆಗೆ. ಹಾಗಾದರೆ ರಕ್ಷಕನ ಯೇಸು ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ. ಯಾಕಂದರೆ ಕ್ರಿಸ್ತನ ಕುರಿತಾದಂಥ ಕೀರ್ತನೆ ಪ್ರತಿ ಕೀರ್ತನೆಯಲ್ಲಿ ಆತನ ಬಗ್ಗೆ ಇದೆ. ನನಗೆ ಬಲವಾದ ದುರ್ಗವು ಆಶ್ರಯವು ದೇವರಲ್ಲಿಯೇ. ವಾವ್, ಎಂಥ ಮಾತಿದು, ಎಂಥ ಮಹತ್ವ ಇದು. ದಾವೀದನು ಹಳೆ ಒಡಂಬಡಿಕೆ ಭಕ್ತನು ಇಂಥ ಮಾತುಗಳನ್ನು ಹೇಳ್ತಿದ್ದಾನೆ. ಒಂದು ರೀತಿಯಿಂದ ನನಗೆ ನಾಚಿಕೆ. ಯಾಕಂತ ಹೇಳಿದರೆ ಹೊಸ ಒಡಂಬಡಿಕೆಯ ಭಕ್ತರಾಗಿರುವಂಥ ನಾನು ಇಂಥ ಒಂದು ಹಳೆ ಒಡಂಬಡಿಕೆಯ ಭಕ್ತನ ಜೀವನ ನೋಡಿದರೆ ಒಂದು ಸವಾಲಾಗಿ ಉಳಿಯುವಂಥದ್ದಾಗಿದೆ. ದೇವರು ತನಗೆ ಬಲ, ದೇವರು ತನಗೆ ದುರ್ಗ, ದೇವರು ತನಗೆ ಆಶ್ರಯ ಆತನಲ್ಲಿಯೇ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು 8ನೇ ವಚನದಲ್ಲಿ ಈಗ ಪ್ರೀಚಿಂಗ್ ಸ್ಟಾರ್ಟ್ ಮಾಡ್ತಾನೆ, ಪ್ರಸಂಗ ಮಾಡ್ತಾ ಇದ್ದಾನೆ. ಈಗ ದೇವರ ವಿಷಯವಾಗಿ ದೇವರ ಅನುಭವ ಹೊಂದಿದ ವ್ಯಕ್ತಿ ದೇವರ ಬಗ್ಗೆ ನಾವು ಹೇಳ್ಬೋದು ಸಾಕ್ಷಿಯಾಗಿ, ಪ್ರಸಂಗವಾಗಿ. ಏನಂತ ಹೇಳ್ತಿದ್ದಾನೆ 8ನೇ ವಚನ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾನೆ? ಯಾಕೆಂದರೆ ತಾನದನ್ನು ಮಾಡಿದ್ನಲ್ಲ, ಅದಕ್ಕೆ ಈಗ ದೇವರನ್ನೇ ನಂಬಿ ಶಾಂತವಾಗಿರ್ತದೆ ನನ್ನ ಮನಸ್ಸು ಅಂತ ಹೇಳ್ಬಿಟ್ಟು ಕೀರ್ತನೆ 62:1, 62:5 ಹೇಳಿದಂಥ ದಾವೀದನೀಗ 62:8 ನೀವು ಕೂಡ ಪ್ರೇಕ್ಷಕರೇ, ನೀವು ಕೂಡ ದೇವರನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ಪ್ರೇಯರ್ ಮಾಡಿರಿ. ಯಾಕಂದರೆ ದೇವರು ನಮ್ಮ ಆಶ್ರಯವು. ಸೆಲಾ. ಹಾಗೆ ಆಗಲಿ. ಆ ರೀತಿಯಾಗಿ ಹೇಳಿಬಿಟ್ಟು 10ನೇ ವಚನದಲ್ಲಿ ಒಂದು ಮಾತು ಹೇಳ್ತಿದ್ದಾನೆ, ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡ್ರಿ. ಈಗ ಅಡ್ವೈಸ್ ಮಾಡ್ತಾ ಇದ್ದಾನೆ. ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡ್ರಿ, ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡ್ರಿ. ಹೆಚ್ಚಿದ ಆಸ್ತಿ ಬರ್ತದೆ. ದೇವರ ರಾಜ್ಯವನ್ನು ನೀತಿಗಾಗಿ ತವಕಿಸುವಾಗ ಎಲ್ಲ ಒದಗಿಸಲ್ಪಡ್ತದೆ. ಒದಗಿಸಲ್ಪಟ್ಟ ಮೇಲೆ ಒದಗಿಸಿದಾತನನ್ನು ಮರೆತು ಒದಗಿಸಲ್ಪಟ್ಟಂಥದ್ರಲ್ಲಿ ನಮ್ಮ ಮನಸ್ಸಿಡಬಾರ್ದು. ಇನ್ನೊಂದು ಸರಿ ಹೇಳ್ತೇನೆ, ಹೌದು, ದೇವರು ಸಮೃದ್ಧಿಯನ್ನು ಕೊಡ್ತಾನೆ. ಸಮೃದ್ಧಿಯನ್ನು ಕೊಟ್ಟಾತನನ್ನು ಮರೆತು ಸಮೃದ್ಧಿಯಲ್ಲಿ ನಾವು ಮನಸ್ಸಿಡಬಾರ್ದು. 11ನೇ ವಚನ, ಸರ್ವಾಧಿಕಾರವು ದೇವರದೇ ಅಂತ 1 ಸಾರಿ ಅಲ್ಲ 2 ಸಾರಿ ಹೇಳಿದ್ದನ್ನು ಕೇಳಿದ್ದೇನೆ. ಹಾಗಾದರೆ ಪ್ರಕಟಣೆಯಿಂದ ದಾವೀದನಿಗೆ ಕೆಲವು ವಿಷಯಗಳಿಗೆ ಗೊತ್ತಾಯಿತು, ಅನುಭವದಿಂದ ಆತನು ಕಲಿತ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕಲಿತು. ಹೌದಲ್ವಾ? 12ನೇ ವಚನ, ಕರ್ತನೇ ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ ಎಂಬುದಾಗಿ ದಾವೀದನು ಈ ಕೀರ್ತನೆಯನ್ನು ಮುಗಿಸುವಾತನಾಗಿದ್ದಾನೆ. ಹೌದು, ಅನುಭವ ಪಡೆದು ಅದನ್ನೇ ಇತರರಿಗೆ ಹೇಳುವಂಥ ಒಂದು ಸಂಗತಿ
ದಾವೀದನಲ್ಲಿ ನಾವು ನೋಡ್ತೇವೆ. ಇದೇ ಒಂದು ಕಾರ್ಯವನ್ನು ಯೇಸು ಕರ್ತನು ಕೂಡ ಅಪೊಸ್ತಲರ ಕೃತ್ಯ 1:1 ಮಾಡಿದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಅದನ್ನು ಲೂಕನು ತಿಳಿಸ್ತಾ ಇದ್ದಾನೆ ಅಪೊಸ್ತಲರ ಕೃತ್ಯ 1. ಅದೇನೆಂದರೆ, ಯೇಸು ಮಾಡುವುದಕ್ಕೂ ಬೋಧಿಸುವುದಕ್ಕೂ ಅಂತ. ಮೊದಲು ಮಾಡಿ ಅನಂತರ ಬೋಧಿಸುವಂಥ ಜೀವನ ನನ್ನದಾಗಿರಲಿ, ನಮ್ಮದಾಗಿರಲಿ. ಅದು ದಾವೀದನದಾಗಿತ್ತು ಕೂಡ. ಅದನ್ನೇ 51ನೇ ಕೀರ್ತನೆಯಲ್ಲಿ ಕೂಡ ನಾವು ನೋಡ್ತೇವೆ. ಸರಿ, ಕೀರ್ತನೆ 62ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.